ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಹೇಳಿಕೆ. ವಿಧಾನಸೌಧ ಅಧಿವೇಶನದಲ್ಲಿ ಚಿತ್ರದುರ್ಗ ರೈತರಿಗೆ ಆಗಿರುವ ಅನ್ಯಾಯ ಕುರಿತು ಗಮನ ಸೆಳೆದ ಪ್ರಶ್ನೆ. ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಚಳಿಗಾಲ ಅಧಿವೇಶನದಲ್ಲಿ ಚಿತ್ರದುರ್ಗ ಜಿಲ್ಲೆಯ ರೈತರಿಗೆ ಬೆಳೆ ನಷ್ಟ ಪರಿಹಾರ ವಿತರಣೆಯಲ್ಲಿ ನಡೆದ ಅವ್ಯವಹಾರದ ಕುರಿತು ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ತರಲಾಯಿತು. ಚಿತ್ರದುರ್ಗ ಜಿಲ್ಲೆಯ 6 ತಾಲೂಕುಗಳಲ್ಲಿ 2022-23ರ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ರೈತರಿಗೆ ಸಂಭವಿಸಿದ ಬೆಳೆ ನಷ್ಟಕ್ಕೆ ಪರಿಹಾರ ನೀಡುವಲ್ಲಿ ಅಕ್ರಮಗಳು ನಡೆದಿದೆ. ಅರ್ಹ ರೈತರಿಗೆ ನೀಡಬೇಕಾದ ಪರಿಹಾರದ ಹಣವು ತಪ್ಪು ಹಾದಿಯಲ್ಲಿ ಹೋಗಿ ಅನರ್ಹ ವ್ಯಕ್ತಿಗಳ ಪಾಲಾಗಿದೆ ಎಂಬ ಆರೋಪಗಳು ಬಂದಿದೆ. ಹಾಗಾಗಿ ಮಾನ್ಯ ಸಚಿವರು ಕೈಗೊಂಡ ಕ್ರಮಗಳು ಕುರಿತು ಪ್ರಶ್ನಿಸಲಾಯಿತು. ಈ ಕುರಿತು ಪ್ರಶ್ನೆಗೆ ಉತ್ತರಿಸಿದ ಮಾನ್ಯ ಕಂದಾಯ ಸಚಿವರಾದ ಶ್ರೀಕೃಷ್ಣ ಬೈರೇಗೌಡ ಅವರು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 47.99 ಕೋಟಿ ರೂಪಾಯಿ ಮೌಲ್ಯದ ಪರಿಹಾರದಲ್ಲಿ ಅವ್ಯವಹಾರ ನಡೆದಿರುವುದು ಕಂಡುಬಂದಿದ್ದು, ಕೆಲವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ರೈತರಿಗೆ ತಲುಪಬೇಕಾದ ಹಣವನ್ನು ಇತರರಿಗೆ ನೀಡಿದ್ದಾರೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಲಾಗಿದೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂಬ ಭರವಸೆ ನೀಡಿದರು. ರೈತರಿಗೆ ನ್ಯಾಯ ದೊರಕಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ಪರಿಹಾರ ವಿತರಣೆಯಲ್ಲಿ ಪಾರದರ್ಶಕತೆ ಇರಬೇಕು ಎಂದು ಆಗ್ರಹಿಸಲಾಯಿತು. ರೈತರ ಮಾಹಿತಿ ಪರಿಶೀಲನೆ, ಅಕ್ರಮವಾಗಿ ಹಣ ಪಡೆದುಕೊಂಡುವವರ ವಿರುದ್ಧ ಕಠಿಣ ಕ್ರಮ ಹಾಗೂ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಬೇಕು ಎಂಬ ಮನವಿಯೂ ಸಹ ಸಲ್ಲಿಸಲಾಯಿತು. ಇದಕ್ಕೆ ಉತ್ತರಿಸಿದ ಮಾನ್ಯ ಸಚಿವರು ಈ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸಲಾಗುವುದು ಎಂದು ಭರವಸೆಯನ್ನ ನೀಡಿದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಟಿ ರಘುಮೂರ್ತಿ. ಜಿಲ್ಲೆಯ ಬೆಳೆ ನಷ್ಟ ಪರಿಹಾರದ ಬಗ್ಗೆ ದುರುಪಯೋಗ ಆಗಿರೋ ಬಗ್ಗೆ ಅವರ ಗಮನ ಸೆಳೆದಿದೆ. ಒಂದು ಉತ್ತರ ಲಿಖಿತವಾಗಿ ಕೊಟ್ಟಿದ್ದೇವೆ ಸಭಾಧ್ಯಕ್ಷರೇ. ಹೆಚ್ಚುವರಿಯಾಗಿ ಏನಾದರೂ ಇದ್ರೆ ಕೇಳ್ಬೋದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ 6 ತಾಲೂಕುಗಳಲ್ಲಿ 2022-23ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಚಿತ್ರದುರ್ಗ ಜಿಲ್ಲೆ ಅತಿವೃಷ್ಟಿ ಪ್ರವಾಹದಿಂದ ಉಂಟಾದ ಬೆಳೆ ಹಾನಿಗೆ ನಿಯಮಾನುಸಾರ ಪರಿಹಾರ ಮೊತ್ತವನ್ನು ಅರ್ಹ ರೈತರಿಗೆ ಕೊಡುವಂಥ ಸಂದರ್ಭದಲ್ಲಿ ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆಗೆ ಪರಿಹಾರವನ್ನು ನೀಡದೆ ಹಣ ದುರುಪಯೋಗ ಆಗಿರ್ತಕ್ಕಂಥದ್ದು. ಅದಕ್ಕೆ ಸಚಿವರು ಬಹಳಷ್ಟು ವಿವರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸುಮಾರು ಚಿತ್ರದುರ್ಗ ಜಿಲ್ಲೆ 6 ತಾಲೂಕಿಂದ ಸುಮಾರು 49 ಕೋಟಿ ದುರುಪಯೋಗ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ ಅಧ್ಯಕ್ಷತೆಯಲ್ಲಿ ರೇಷ್ಮೆ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯವರ ಉಪನಿರ್ದೇಶಕಗಳನ್ನು ಸೇರಿಸಿ ಒಂದು ಕಮಿಟಿ ಮಾಡಿರ್ತಾರೆ. ಆ ಕಮಿಟಿ ವಿವರವಾಗಿ ಇದನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಇದಾಗಿದೆ, ಯಾವ ತಾಲೂಕಲ್ಲಿ ಎಷ್ಟೆಷ್ಟಾಗಿದೆ, ಯಾವ ರೀತಿ ಆಗಿದೆ ಅನ್ನೋದನ್ನು ಭಾಳಷ್ಟು ವಿವರವಾಗಿ ಕೊಟ್ಟಿದ್ದಾರೆ. ಇದು ಕೊಟ್ಟು ಈಗಾಗಲೇ 1 ವರ್ಷ ಆಯಿತು. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹುಶಃ ನಮ್ಮ ಸಚಿವರು ಭಾಳಷ್ಟು ಕ್ರಿಯಾಶೀಲರು. ಏನು ಕಂದಾಯ ಇಲಾಖೆಗೆ ಭಾಳಷ್ಟು ಕಾರ್ಯಕ್ರಮವನ್ನು ಕೊಟ್ಟು ಕಾಯಕಲ್ಪವನ್ನು ಕೊಟ್ಟಿದ್ದಾರೆ. ಆದರೆ ಇದು ಬಹುಶಃ ಅವ್ರ ಗಮನದಲ್ಲಿ ಬಂದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದರೆ 1 ವರ್ಷ ಆಗಿದೆ ಇದ್ರ ಬಗ್ಗೆ ಏನು ಕ್ರಮ ವಹಿಸಿಲ್ಲ. ಇದಕ್ಕೆ ಅಧಿಕಾರಿಗಳಿರ್ಬೋದು, ಮಧ್ಯವರ್ತಿಗಳಿರ್ಬೋದು, ಯಾರು ಅರ್ಹ ರೈತರಿದ್ದಾರೆ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ಇದು ಚಿತ್ರದುರ್ಗ ಜಿಲ್ಲೆ ಭಾಳಷ್ಟು ಬಾರಿ ಅದು ಪದೇ ಪದೇ ಬರಗಾಲಕ್ಕೆ ತುತ್ತಾಗಂಥದ್ದು. ಇಂಥ ವ್ಯವಸ್ಥೆನಲ್ಲೇ ರೈತರು ಇರ್ತಕ್ಕಂಥದ್ದು. ಆದ್ರೂ ಕೂಡ ಇದೆಲ್ಲ ಒಂದು ಕಡೆಗೆ ಕಮ್ಯುನಿಕೇಷನ್ ಗ್ಯಾಪು ಅಥವಾ ಮಾಹಿತಿ ಕೊರತೆಯಿಂದ ನಿಧಾನ ಆಗಿದೆ. ಈಗಾಗಲೇ ಅವ್ರು ಹೇಳಿದ್ದಾರೆ ನಮ್ಮ ಸಚಿವರು, ಇನ್ನು ಪ್ರಾದೇಶಿಕ ಆಯುಕ್ತರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕ್ರಮ ವಹಿಸಲಿಕ್ಕೆ ಯಾರೆಲ್ಲ ಜಿಲ್ಲಾಧಿಕಾರಿಗಳೇನು ವರದಿನಲ್ಲಿ ಕೊಟ್ಟಿದ್ದಾರೆ ಅಂಶಗಳನ್ನು ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ವಹಿಸ್ತೀವಿ ಅಂತೇಳಿ. ಬಹುಶಃ ಅದನ್ನು ಯಾವಾಗ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಪ್ರಾದೇಶಿಕ ಆಯುಕ್ತರಿಗೆ ಏನು ಗಮನ ಸೆಳೆಯುವ ಸೂಚನೆ ಬಂದ ಮೇಲೆ ಕೊಟ್ಟಿದ್ದಾರೋ ಅಥವಾ ಅದಕ್ಕಿಂತ ಮೊದಲೇ ಕೊಟ್ಟಿದ್ದಾರೋ. ಯಾಕಂದರೆ ಇದು 3 ವರ್ಷ ಆಯಿತು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆ ಕ್ರಮ ವಹಿಸಲಿಲ್ಲ ಅಂದರೆ ಏನು ಅಧಿಕಾರಿಗಳಿರ್ಬೋದು, ನೌಕರರಿರ್ಬೋದು, ಮಧ್ಯವರ್ತಿಗಳಿರ್ಬೋದು, ಅವರೆಲ್ಲ ಕೂಡ ಆರಾಮಾಗಿದ್ದಾರೆ.
ಯಾಕಂದ್ರೆ ಏನು ಆಗ್ಲಿಲ್ಲ ಇಷ್ಟೆಲ್ಲ ಆದ್ರೂ ಕೂಡ ಸುಮಾರು ನೋಡಿ ಒಂದೊಂದು ತಾಲೂಕಲ್ಲೂ ಕೂಡ 10 ಕೋಟಿ ಸುಮಾರು 49 ಕೋಟಿ ಆಗಿದೆ. ಹಾಗಾಗಿ ಇದನ್ನ ಬಹಳಷ್ಟು ಗಂಭೀರವಾಗಿ ತಗೋತಾರೆ ಖಂಡಿತವಾಗ್ಲೂ ನಮ್ಮ ಸಚಿವರು. ಇದನ್ನ ಬೇಗ ಕ್ರಮ ವಹಿಸ್ಬೇಕಂತ ಹೇಳಿ ನಾನು ಅವ್ರನ್ನ ಒತ್ತಾಯ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಇದು 2022-23 ಹೋದ ಸರ್ಕಾರದ ಕೊನೆ ಆಡಳಿತ ವರ್ಷದಲ್ಲಿ ಆದಂತಹ ದುರುಪಯೋಗ ಪ್ರಕರಣ. ರೈತರಿಗೆ ನಾವು ಏನು ಅತಿವೃಷ್ಟಿಯಿಂದ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ಸಿಕ್ಕವರಿಗೆ ಸೀರುಂಡೆ ಅಂತೇಳಿ ವ್ಯಾಪಕವಾಗಿ ಸುಮಾರು ಜಿಲ್ಲೆಗಳಲ್ಲಿ ಇದು ದುರುಪಯೋಗ ಆಗಿದೆ. ಚಿತ್ರದುರ್ಗ, ಹಾವೇರಿ, ಚಿಕ್ಕಮಗಳೂರು, ಹೀಗೆ ನಮ್ಮ ಕಲಬುರಗಿ, ಈ ರೀತಿಯಾಗಿ ಸುಮಾರು ಜಿಲ್ಲೆಗಳಲ್ಲಿ ಒಂದು ರೀತಿ ಸಂಸದೀಯವಾಗಿ ಬಳಸುವಂತ ಸೂಕ್ತ ಪದ ಅಲ್ಲ, ಆದರೆ ಮಜಾ ಮಾಡಿದ್ದಾರೆ. ಅತಿವೃಷ್ಟಿ ಪರಿಹಾರ ಕೊಡುವಾಗ ಈ ಮನೆಗಳಿಗೆ ಕೆಲವರು ಇಲ್ಲಿ ಮಾತಾಡ್ತಾರೆ, ಅತಿವೃಷ್ಟಿ ಹಾನಿಯಾದ ಮಳೆಗೆ 5 ಲಕ್ಷ ಕೊಡಬೇಕು ಅಂತ. ನಿಮ್ಗೆ ಫೋಟೋಗಳು ತೋರಿಸ್ತೇನೆ. JCB ಪಕ್ಕದಲ್ಲೇ ನಿಂತಿದೆ, ಅಲ್ಲೇ ಇನ್ನು JCB ಹಂಗೆ ನಿಂತಿದೆ. ಫೋಟೋ ತೆಗೆದಾಗ ಮನೆ ಪಕ್ಕ JCB ನಿಂತಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಹೋಗ್ತಾ ಇತ್ತು ಅಂತ ಕೂಡ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಒಂದೊಂದು ಬಾರಿ ನಾಚಿಕೆ ಆಗುತ್ತೆ, ಸತ್ಯ ಹೇಳಿದ್ರೆ ಕೆಲವ್ರಿಗೆ ಇಡಿಸೋದಿಲ್ಲ. ಅಲ್ಲೇ ಆನ್ ದ ಸ್ಪಾಟ್ ಶೇರ್ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ. ಇದನ್ನೆಲ್ಲ ಈಗ ಸ್ಟ್ರೀಮ್ ಲೈನ್ ಮಾಡಿದ್ದೇವೆ. ಈಗ ಅವಕಾಶಗಳು ಈ ತರ ದುರುಪಯೋಗಕ್ಕೆ ಬಹಳ ಕಡಿಮೆ ಮಾಡಿದ್ದೇವೆ. ಆದ್ರೆ ಮಾನ್ಯ ಶಾಸಕರು ಎತ್ತಿರೋದು 2022-23ನೇ ಸಾಲ. ನನ್ನ ಗಮನಕ್ಕೆ ಬಂದ ಮೇಲೆ ನಾನೇ ಎನ್ಕ್ವೈರಿ ಆರ್ಡರ್ ಮಾಡಿದ್ದು. ಮಾಡಿ ಮೇಲ್ನೋಟಕ್ಕೆ ಸುಮಾರು 49 ಕೋಟಿಯಷ್ಟು ಏನು ಅನರ್ಹ ಫಲಾನುಭವಿಗಳಿಗೆ, ಅನರ್ಹ ಬಾಧಿತರಿಗೆ ಅಥವಾ ನಿಯಮಗಳನ್ನ ಮೀರಿ ಕಾನೂನು ಉಲ್ಲಂಘನೆ ಮಾಡಿ ಅರ್ಹ ಇಲ್ಲದೆ ಇರುವಂತವರಿಗೆ ಕೂಡ ಪರಿಹಾರ ಕೊಟ್ಟಿರುವ ಮೊತ್ತ ಎಷ್ಟು ಅಂತ ಹೇಳಿದ್ರೆ ಸುಮಾರು 47.99 ಕೋಟಿ ಅಂತ ಅಂದಾಜು ಮಾಡಿದ್ದೇವೆ. ಸೊ ಅದಾದ್ಮೇಲೆ ಯಾರ್ಯಾರ ಅಧಿಕಾರಿಗಳ ಕಾಲದಲ್ಲಿ ಆಗಿದೆ ಅಂತಾನು ಕೂಡ ನಾವು ಪಟ್ಟಿ ಮಾಡಿದ್ದೇವೆ. ಅದಾದ್ಮೇಲೆ ಇವ್ರ ತಾಲೂಕಿನಲ್ಲೇ ಒಂದು ಪ್ರಕರಣದಲ್ಲಿ FIR ಕೂಡ ದಾಖಲು ಮಾಡಿದ್ದೇವೆ. ಸೊ ಅದಾದ್ಮೇಲೆ ನಾನು DC ಇಂದ ವರದಿಯನ್ನ ತರಿಸ್ಕೊಂಡು ಇನ್ನ ಬಾಕಿ ಇರತಕ್ಕಂತಹ ಶಿಸ್ತು ಕ್ರಮವನ್ನ ವಹಿಸ್ಲಿಕ್ಕೆ ಪ್ರಾದೇಶಿಕ ಆಯುಕ್ತರಿಗೆ ನಾನು ಈ ಕೇಸನ್ನ ವಹಿಸಿದ್ದೇನೆ. ಖಂಡಿತ ಇದು ಅವರು ಗಮನ ಸೆಳೆಯೋ ಸೂಚನೆ ಕೊಟ್ಟ ಮೇಲೆ ಹಾಕಿದ್ದಲ್ಲ. 25/1/2025 ನಾವು ಪ್ರಾದೇಶಿಕ ಆಯುಕ್ತರಿಗೆ ಕೊಟ್ಟಿದ್ದೇವೆ. ಖಂಡಿತ ಇದು ನಮ್ಮ ಗಮನದಲ್ಲಿದೆ. ಸ್ವಲ್ಪ ನಿರೀಕ್ಷಿತ ಅವಧಿ ಒಳಗಡೆ ಪರಿಣಾಮ ಆಗದೆ ಇರ್ಬೋದು, ಫಲಿತಾಂಶ ಹೊರಗೆ ಬರದೇ ಇರ್ಬೋದು. ಹಾಗಂತೇಳಿ ಇದು ಮರ್ತಿಲ್ಲ. ಇದನ್ನ ಮುಂದೆ ಆಗದಂಗೆ ತಡೆಗಟ್ಟುವ ಕ್ರಮಗಳನ್ನು ಕೈಗೊಂಡಿದ್ದೇವೆ. ತಪ್ಪು ಮಾಡಿದವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ತಮ್ಮ ಆಗ್ರಹ ಇದೆ. ತಮ್ಮ ಆಗ್ರಹಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ನಾನು ಪ್ರಾದೇಶಿಕ ಆಯುಕ್ತರಿಗೆ ಹೇಳ್ತೇನೆ, ಬಾಕಿ ಇರತಕ್ಕಂತಹ ಶಿಸ್ತು ಕ್ರಮವನ್ನ ತುರ್ತಾಗಿ ಅದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅಂತ ನಾನು ಅವ್ರಿಗೆ ಹೇಳ್ತೇನೆ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯನೂ ನಮ್ಮದು ಅದೇ ಆಗಿದೆ. ಸೊ ನಾನೇ ಇದನ್ನ ಹೇಳಿ ತನಿಖೆ ಮಾಡಿಸಿ ಹೊರಗೆ ಎಳೆದಿದ್ದು ಕೂಡ ನಾನೇ. ಸೊ ನಾನು ನಿರಂತರವಾಗಿ DC ಅವ್ರ ಹತ್ರನೂ ಈ ವಿಷಯ ಡೈಲಿ ಇಲ್ಲ, ಮಂತ್ಲಿ ಇಲ್ಲದೆ ಇದ್ರು 2 ತಿಂಗಳಿಗೊಮ್ಮೆ ಆದ್ರೂ ಅವ್ರ ಹತ್ರ ನಾನು ಮಾತಾಡ್ತಾ ಇರ್ತೇನೆ. ಸ್ವಲ್ಪ ನಿಧಾನ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಇದನ್ನ ಒಂದು ಲಾಜಿಕಲ್ ಎಂಡಿಗೆ ಒಯ್ತೇವೆ ಅಧ್ಯಕ್ಷ. ಆಯ್ತು, ಸಚಿವರು ಹೇಳಿದಕ್ಕೆ ಧನ್ಯವಾದಗಳು ಹೇಳ್ತೀನಿ ಸರ್. ಯಾಕೆಂದ್ರೆ ಈಗಾಗಲೇ ಕೃಷಿ ಇಲಾಖೆನಲ್ಲಿ ಇನ್ಸೂರೆನ್ಸ್ ಕೂಡ ಇದಾಗಿತ್ತು, ಫಸಲ್ ಬಿಮಾ ಯೋಜನೆದು. ಅದಕ್ಕೆ ಅವ್ರು ಹೋಗಿ ಕಂಪನಿಯವರು ಸ್ಟೇ ತಂದಿದ್ದಾರೆ. ಯಾಕಂದ್ರೆ ಇದನ್ನ ಮುಂದುವರಿತಾ ಹೋಗ್ತದೆ. ನೀವು ಖಂಡಿತವಾಗ್ಲೂ ಬಹಳಷ್ಟು ಶೀಘ್ರವಾಗಿ ಕ್ರಮ ವಹಿಸ್ತೀವಿ ಅಂತ ಹೇಳಿ ನಾನು ಇನ್ನೊಮ್ಮೆ ಕೇಳ್ತಾ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ST ಸೋಮಶೇಖರ್ ಬರಲಿಲ್ಲ.